ಇಂದು ನಾವು ಆ ಶ್ರೀನಿವಾಸನ ಆಸ್ತಿಯನ್ನ ಬರೆಯಿಸಿಕೊಳ್ಳುತ್ತಿರುವ ಪ್ಲಾನ್ ಇವತ್ತೇ ಅವನ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಆಗಬೇಕು. ನೀವೇನು ಚಿಂತೆ ಮಾಡಬೇಡಿ ಗೌಡ್ರೆ, ಇಂದು ಅವನ ಆಸ್ತಿ ನಮ್ಮದಾಗುತ್ತೆ. ಅವನ ತಮ್ಮ ಕಾರ್ತಿಕನಿಗೂ ಗೊತ್ತಾಗೋದಿಲ್ಲ. ಕೀರ್ತಿರಾಜ್, ನಿನ್ನ ಹತ್ರ ಸ್ನೇಹಿತ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಎನಿಸುತ್ತಿದೆ. ಗೌಡ್ರೆ, ಕಾರ್ತಿಕನೊಂದಿಗೆ ಶ್ರೀನಿವಾಸ್ ಕೂಡ ಬರ್ತಿದ್ದಾನೆ ನೋಡಿ ಅಲ್ಲಿ. ಬರಲಿ ಬರಲಿ ಕೀರ್ತಿರಾಜ್ ಬರಲಿ. ಚೌಡಯ್ಯ, ಬಾಂಡ್ ಪೇಪರ್ಸ್ ಎಲ್ಲ ರೆಡಿ ಇಟ್ಟಿವೆ ತಾನೆ? ಯಪ್ಪ ಗೌಡ್ರೆ, ಎಲ್ಲ ಆಗಾವ್ ತಯಾರು ಮಾಡಿ ಇಟ್ಟನ್ರಿ. ನಮಸ್ಕಾರ ಗೌಡ್ರಿಗೆ. ಏ ಶ್ರೀನಿವಾಸ್, ನನ್ನ ಅರಮನೆಗೆ ಏಕೆ ಬಂದಿದ್ಯಾ ನೀನು? ನನ್ನ ಅರಮನೆಯೊಳಗೆ ಕಾಲಿಡುವುದಿಲ್ಲ ಎಂದು ಹೇಳಿ ಹೋಗಿದ್ಯಲ್ಲ, ಮತ್ತೆ ಬಂದೆ ತೊಲಗಾಚೆ. ಹಾಗೇನಬೇಡಿ ಗೌಡ್ರಿ, ನನ್ನ ತಮ್ಮನ ನೌಕರಿಗಂತ ನನಗೆ ಹಣ ಬೇಕಾಗಿದೆ. ಆ ಹಣವನ್ನು ಕೊಟ್ಟು ನೀವು ಪುಣ್ಯ ಕಟ್ಕೊಳ್ಳಿ ಗೌಡ್ರೆ, ನಿಮ್ಮ ಕಾಲಿಗೆ ಹಣ ನಮಗೆ ಕೊಡಬೇಕಾದ ಹಣವನ್ನು ನಿನ್ನ ತಮ್ಮ ನರಸಿಂಹನ ಹತ್ತಿರ ಕೇಳಿದ್ರೆ ನಮ್ಮ ಬಾಂಡ್ ಪೇಪರ್ಸ್ ಗಳನ್ನು ಹರಿದು ಹಾಕಿ ನಮ್ಮ ಸಾಲವನ್ನು ಕೊಡುವುದಿಲ್ಲವೆಂದು ಹೇಳಿ ಬೇಕಿದ್ದನಲ್ಲ, ಇಂದು ನಾವೇಕೆ ನಿನಗೆ ಹಣ ಕೊಡಬೇಕು? ಗೌಡ್ರೆ, ಏನು ತಮ್ಮನ ನೌಕರಿಗೆ ಅಂತ ಹಣ ಕೇಳಲು ಬಂದಿದ್ದಾರೆ. ಹಿಂದೆ ಆದದ್ದನ್ನು ಮರೆತು ಕಾರ್ತಿಕನ ನೌಕರಿಗೆ ಹಣ ಕೊಟ್ಟು ಕಳಿಸಿ. ಶ್ರೀನಿವಾಸ್, ಅದಕ್ಕೆ ಸಾಕ್ಷಿ ಪ್ರೂಫ್ ಏನಾದರೂ ಬೇಕಲ್ಲ? ಅದಕ್ಕೆ ಗೌಡ್ರೆ, ನನ್ನ ಇಡೀ ಆಸ್ತಿಯನ್ನೆಲ್ಲ ನಿಮ್ಮ ಹತ್ರ ಅಡವಾಗಿರ್ತೀನಿ. ನಿಮ್ಮ ಸಾಲ ಮುಟ್ಟಿದ ಮೇಲೆ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡಿ. ಆಯ್ತು ಶ್ರೀನಿವಾಸ್, ನಿನಗೆ ಹಣ ಕೊಡ್ತೀನಿ. ಆದ್ರೆ ಪ್ರತಿ ತಿಂಗಳು ತಪ್ಪದೆ ಬಡ್ಡಿ ಹಣ ತುಂಬುತ್ತಾ ಬರಬೇಕು. ಎಷ್ಟು ಬೇಕು ಹಣ ನಿನಗೆ? ಆಯ್ತು ಗೌಡ್ರಿ, ನೀವು ಹೇಳಿದ ಹಾಗೆ ನಾನು ಪ್ರತಿ ತಿಂಗಳು ಬಡ್ಡಿ ಹಣ ಕಟ್ಟುತ್ತಾ ಬರುತ್ತೇನೆ. ನಮಗೆ 5 ಲಕ್ಷ ಹಣ ಕೊಟ್ಟು ಬಿಡಿ. ಚೌಡಯ್ಯ, ಇವ್ರ ಹತ್ರ ಸಿಗ್ನೇಚರ್ ತೆಗೆದುಕೊಂಡು ಬಾಂಡ್ ಪೇಪರ್ ಸರಿಯಾಗಿದೆ ಅಂತ ಚೆಕ್ ಮಾಡಿ ನೋಡು. ಓಕೆ ಗೌಡ್ರು, ಒಟ್ಟೆ ಎಲ್ಲ ತಯಾರಿದೆ. ಯಪ್ಪ ಶ್ರೀನಿವಾಸ, ನಡಿ ಸಹಿ ಮಾಡಕ್ಕೆ. ಕಾರ್ತಿಕ, ನೀನು ಸಾಕ್ಷಿಗೆ ಬೇಕು, ಸಹಿ ಮಾಡಕ್ಕೆ ಬಾ. ಆಯ್ತು ಚೌಡಯ್ಯ, ಸಹಿ ಮಾಡ್ತೀವಿ. ಯಪ್ಪ ಗೌಡ್ರ, ಸಹಿ ಎಲ್ಲ ಮಾಡ್ಕೊಂಡು ಕರೆ ಎಲ್ಲಿದಾವ್ರಿ? ಏ ಚೌಡಯ್ಯ, ಒಳಗಡೆ ಹೋಗಿ A1 ಲಾಕರ್ ನಲ್ಲಿರುವ 5 ಲಕ್ಷ ರೂಪಾಯಿ ಹಣವನ್ನು ತಂದು ಕೊಡು. ಆತರ್ಲಿ ಸಟ್ಟ ಹೋಗಿ ಪಟ್ನ ತರ್ತೇನೆ.
ಇದು ರೋಗ 5 ಲಕ್ಷದಾವು ಸಾವಕಾಶ ತೊಗೊಂಡು ಮನೆ ಹೋಗಪ್ಪ ಸಮಾಧಾನ. ಆಯ್ತು ಗೌಡ್ರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನೇನು ಹೋಗಿ ಬರ್ತೇನೆ. ನರಸಿಂಹ, ನಿನ್ನ ಶ್ರೀನಿವಾಸ ನಿಮ್ಮೆಲ್ಲ ಸರ್ವಾಸ್ತಿಯನ್ನು ನನ್ನ ಹೆಸರಿಗೆ ಬರೆದುಕೊಂಡು ಹೋದ. ನಾಳೆ ನಿನ್ನನ್ನು ಮನೆ ಬಿಟ್ಟು ಬೀದಿ ಬಿಕೋರಿಯಾಗಿ ಮಾಡಿ ನಿನ್ನ ಮನೆಯನ್ನೇ ಸರ್ವನಾಶ ಮಾಡಿಬಿಡ್ತೀನಿ. ಯಪ್ಪ ಗೌಡ್ರ, ನಿಮಗೆ ಇನ್ನೂ ಒಂದು ಸಂತೋಷ ಫುಲ್ ಸಂತೋಷ ಆಗೋದು ಒಂದು ಸುದ್ದಿ ಐತ್ರಿ. ಈ ಸಾಹೇಬ್ರದಾರಲ್ಲ ನೇತ್ರ ನಾನು ಭಾಳ ಇಷ್ಟಪಡಕತ್ತಾರ್ರಿ. ಮದುವೆನೂ ಮಾಡ್ಕೋಬೇಕು ಮಾಡ್ಯಾರ ನೋಡ್ರಿ. ರಾಜ್, ನೀನು ನಮ್ಮ ನೇತ್ರಾಳನ ಮದುವೆ ಆಗ್ತೀಯ? ಸಂತೋಷದ ವಿಷಯವನ್ನೇ ಹೇಳಿದೆ. ಹೌದು ಗೌಡ್ರೆ, ನಾನು ನೇತ್ರಾಳನ್ನು ಮದುವೆ ಆಗಬೇಕು ಅಂದುಕೊಂಡಿದ್ದೇನೆ. ನೀವೇ ಮುಂದೆ ನಿಂತು ನೇತ್ರಾಳನ್ನು ಒಪ್ಪಿಸಬೇಕು. ಆಯ್ತು ಕೀರ್ತಿರಾಜ್, ನೇತ್ರಾಳ ಜೊತೆ ಇಂದು ನಿನ್ನ ಮದುವೆ. ಚೌಡಯ್ಯ, ಒಳಗಡೆ ಹೋಗಿ ಮಾಲೆಯನ್ನು ತೆಗೆದುಕೊಂಡು ಬಾ. ಯಪ್ಪ ಗೌಡ್ರ, ಒಟ್ಟ ತಯಾರೆಲ್ಲ ಮಾಡೇನ್ರಿ. ಹೋದವನ ತಂದ ಕೊಡ್ದು ನೋಡ್ರಿ. ನೇತ್ರ, 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 ಈ ಕೀರ್ತಿರಾಜು ನಮಗೆಂದು ಸಂತೋಷದ ಸುದ್ದಿನೇ ಹೇಳಿದ್ದಾನೆ. ಈ ಕೀರ್ತಿರಾಜು ಇವತ್ತು ನಿನ್ನ ಮದುವೆ ಆಗ್ತಾನಂತೆ. ಇಂದು ನಿನ್ನ ಮದುವೆ ಈ ಕೀರ್ತಿರಾಜನ ಜೊತೆಗೆ. ಇಲ್ಲ ಮಾವ, ಈ ಕೀರ್ತಿ ರಾಜನನ್ನು ನಾನ್ ಮದುವೆ ಆಗುದಿಲ್ಲ. ಅದೆಂದಿಗೂ ಸಾಧ್ಯವೇ ಇಲ್ಲ. ನೇತ್ರ, ಏನು ಹೇಳ್ತಾ ಇದ್ದೀಯ ನೀನು? ಏಕೆ ಸಾಧ್ಯವಿಲ್ಲ? ಇಲ್ಲ ಮಾವ, ಇವನು ದುರಂಕಾರಿ ಮನುಷ್ಯ. ಇಂಥ ನೀಚನೊಂದಿಗೆ ನಾನು ಮದುವೆ ಆಗ್ಲಾರೆ. ನಾನು ಪ್ರೀತಿಸಿದ್ದು ನರಸಿಂಹನ, ಅವನನ್ನೇ ಮದುವೆ ಆಗೋದು. ಏನು? ಆ ನರಸಿಂಹನ ಜೊತೆ ಮದುವೆ ಆಗ್ತೀಯ? ಅವನು ನಮ್ಮ ಮನೆಯಲ್ಲಿ ಬಿದ್ದು ತಿರುಪೆ ಎದ್ದು ತಿನ್ನುವ ನಾಯಿ. ಅವನನ್ನೇ ಮದುವೆ ಆಗ್ತೀಯ? ಸುಮ್ಮನೆ ಇವನನ್ನ ಮದುವೆ ಆಗಿ ಬಿಡು. ಸುಮ್ಮನೆ ನಿಮ್ಮ ಮಾವನ ಮಾತು ಕೇಳಿ ಮದುವೆಯಾಗೋ. ಬೇಕಾದಷ್ಟು ಆಸ್ತಿ ಇದೆ, ಸಿರಿ ಸಂಪತ್ತೇನೇನು ಆಗುತ್ತೆ. ಸುಮ್ಮನೆ ಮದುವೆಗೆ ಹೋಗ್ಬೇಕು. ಬೇಡ ಮಾವ, ನಾನು ನಿನ್ ಜೊತೆ ಮದುವೆ ಆಗಲ್ಲ. ಕೀರ್ತಿರಾಜ್, ನೀನು ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಕೀರ್ತಿರಾಜ್, ಅವಳ ಜೊತೆ ಏನು ಮಾತು? ಕಟ್ಟುವರೆಗೆ ಕೊರಳಿಗೆ ತಾಳಿಯನ್ನ. ಏ ಚೌಡಯ್ಯ, ಸಾಹೇಬ್ರ ತಗೋರಿ. ಯಾಕೆ ವಾಯ್ಲಿ ಏನೈತಿ? ಆ ಮಗದ ಏನ್ ನೋಡಿದಿ? ಹರಿಯಾಗ ನೋಡಿದ್ರೆ ನೇರ ಒಳಗೆ ಹೋಗಿ ಬಾರಾಕ ಬರ್ತಾನ. ಇವನು ಭಾರಿ ಬಿಸ್ನೆಸ್ ಐತಿ. ಏನು ಇವನು ಬಿಸ್ನೆಸ್? ಜಳ ರೊಕ್ಕ ನೆನೆಸ್ತಾನ. ಗಪ್ ಇವನು ಮದಿ ಮಾಡಪ್ಪ. ಬಿಟ್ಟು ಬಿಡುವುದು. ನಿನ್ನನ್ನು ಬಿಡುವುದಿಲ್ಲ. ನಿಲ್ಲಿಸಲ ಹರಾಮ್ ಕೋಲನ ಮಕ್ಕಳ ಮದುವೆನ. ನರ್ಷ, ಮುಚ್ಚ ಬಾಯ್ನ ಮಗನೇ. ಇವಳು ನನ್ನವಳು, ನಾ ಪ್ರೀತಿಸಿದ ಹುಡುಗಿ. ಇವಳು ನನ್ನನ್ನು ಮದುವೆ ಆಗ್ತಾಳೆ, ನಿನ್ನಂತ ಮದುವೆಗಳಲ್ಲ. ನರಸಿಂಹ, 24 ಗಂಟೆ ಆದ್ರೆ ಒಂದು ದಿನ ಚೇಂಜ್ ಆಗುತ್ತೆ. 30
30 ದಿನ ಆದ್ರೆ ಒಂದು ತಿಂಗಳು ಚೇಂಜ್ ಆಗುತ್ತೆ, 365 ದಿನ ಆದ್ರೆ ಒಂದು ಕ್ಯಾಲೆಂಡರೇ ಚೇಂಜ್ ಆಗುತ್ತೆ. ಮನುಷ್ಯ ಹುಟ್ಟಿ ಸತ್ತ ಮೇಲೆ ಚೇಂಜ್ ಆಗೋ ಜಾತಿ ಒಂದೇ. ನೀನು ಪ್ರೀತಿ ಮಾಡಲು ನಮ್ಮ ಜಾತಿ ಹುಡುಗಿನೇ ಬೇಕಿತ್ತು ಆ ಮಗನೇ ನಿನಗೆ. ಲೇ ಕೀರ್ತಿರಾಜ್, ನಾನು ಜಾತಿ ನೋಡಿ ಪ್ರೀತಿ ಮಾಡಿಲ್ಲ, ಈ ನನ್ನ ನೇತ್ರಾಳ ಮನಸ್ಸು ನೋಡಿ ಪ್ರೀತಿ ಮಾಡಿದ್ದೀನಿ. ತಲೆಯಲ್ಲಿ ಒಂದು ಅಕ್ಷರ ಇಲ್ಲ, ಕೈಯಲ್ಲಿ 2 ಕಾಸಿಲ್ಲ, ಮೈ ಮೇಲೆ ನೋಡಿದ್ರೆ ಒಳ್ಳೆ ಬಟ್ಟೆ ಇಲ್ಲ, ಮನೆ ಇದ್ರೆ ಮಾಳಿಗೆ ಇಲ್ಲ, ಹೊಟ್ಟೆಗೆ ನೆಟ್ಟಗೆ ಹಿಟ್ಟಿಲ್ಲ. ಆದ್ರೂ ನೀನು ಸುದ್ದಿ ಮಾಡೋಕೆ ನಮ್ಮ ಹುಡುಗಿನ ಬೇಕಾ? ನರ್ಸ್ಯ, ಸುಮ್ಮನೆ ಇವಳನ್ನ ಇಲ್ಲೇ ಬಿಟ್ಟು ಹೋಗಿಬಿಡು. ಇಲ್ಲದಿದ್ರ ನಿನ್ನನ್ನ ಇಲ್ಲಿ ಸುಟ್ಟು ಬೂದಿ ಮಾಡಿಬಿಡ್ತೇನೆ. ಲೈ ಜಾಕೀರ್, ಕಟ್ಟಿ ಹಾಕೋ ಇವನನ್ನ. ಹೇ ನರಸಿಂಹ, ಸುಮ್ಮನೆ ನಮ್ಮ ಅರಮನೆಯಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನ ಕತ್ತಿಂದ ಕೊಚ್ಚಿ ಬಿಡ್ತೀನಿ. ಲೇ ಜಾಕೀರ್, ನೀನಿನ್ನು ನನ್ನ ಮುಂದೆ ಬಚ್ಚ, ನನ್ನ ಮುಂದೆ ನಿಂತು ನಿನ್ನ ತಾಕತ್ ತೋರಿಸಿದ್ರೆ ಮಗನೇ. ಲೇ ಗೌಡ, ನಿನಗೆ ತಾಕತ್ತಿದ್ರಿ, ನಿಮಗೆ ಗಣಸ್ಥನ ಅನ್ನೋದಿದ್ರೆ ತಡಿದ್ರೆ ನನ್ನನ್ನು ನಿಮ್ಮ ಮುಂದೆ ನೇತ್ರಾಳ ಕೊಳ್ಳಿಗೆ ತಾಳಿ ಕಟ್ತೀನಿ. ಬರೇ ನರಸಿಂಹ ಅಷ್ಟೇ ಅಲ್ಲಲೇ, ನಿಮ್ಮಂತರ ಪಾಲಿಗೆ ಕೆಲವಿದ ಸಿಂಹ. ಲೇ ಗೌಡ, ತಾಕತ್ತಿದ್ರೆ ಬಾರ್ಲಿ, ಬರ್ತೀನಿ ಗೌಡ, ಬರ್ತೀನಿ. ಈ ನನ್ನ ಹೆಂಡತಿ ನೇತ್ರಾಳನ ಕರೆದುಕೊಂಡು ಹೋಗ್ತೀನಿ. ನರಸಿಂಹ, 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 ನನ್ನ ಮನೆತನಕ್ಕೆ ಕೈ ಹಾಕಿದೆಯಲ್ಲೇ, ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ ಮಗನೇ. ನಿನ್ನನ್ನ ಹೀಗೆ ಬಿಟ್ಟರೆ ನಮ್ಮ ಮನೆಯನ್ನೇ ಸರ್ವನಾಶ ಮಾಡಿಬಿಡ್ತೀಯ. ನೋಡ್ರಿ, ನೀವೇನು ಚಿಂತೆ ಮಾಡಬೇಡಿ. ಅವ್ನ ನರಸಿಂಹನಿಗೆ ಏನಾದ್ರು ಒಂದು ಪ್ಲಾನ್ ಮಾಡಿ ಜೈಲು ಒಳಗೆ ಹಾಕಿ ಅವನನ್ನು ನೇಣಿಗೊಮ್ಮೆಗೆ ಹಾಕಿಸಿ ಬಿಡೋಣ. ನಮಸ್ಕಾರ ಗೌಡ್ರಿಗೆ. ಗೌಡ್ರೆ, ತಮ್ಮೊಂದಿಗೆ ಕೆಲವು ದಿನಗಳ ಹಿಂದೆ ಬೋನಸ್ ವಿಚಾರವಾಗಿ ಚರ್ಚೆ ಮಾಡಿದ್ದೆ. ಆ ಬೋನಸ್ ಕೊಡೋ ವಿಚಾರವನ್ನ ಏನ್ ಮಾಡಿದ್ದೀರಾ ಗೌಡ್ರೆ? ಏ ದಿನೇಶ್, ಇನ್ನೊಂದ್ಸಲ ವಿಚಾರ ಮಾಡಿ ಕೊಡ್ತೀವಿ, ನೀನು ಇಲ್ಲಿಂದ ಹೊರಟು ಹೋಗೋ. ದಿನೇ ದಿನೇ ನೀವು ಹೇಳಿದ್ದನ್ನ ಕೇಳಿಕೊಂಡು ಮರಳಿ ಹೋಗೋದಕ್ಕೆ ನಾನೇನು ಮೂರ್ಖನಲ್ಲ ಗೌಡ್ರೆ. ಅಲ್ಲಿ ಫ್ಯಾಕ್ಟರಿಯಲ್ಲಿ ದಿನಂಪ್ರತಿ ಬೋನಸ್ ಬೇಕು ಅಂತ ಕಾರ್ಮಿಕರು ಅಲ್ಲಿ ಏನೋ ತಕರಾರು ಮಾಡ್ತಾ ಇದ್ದಾರೆ. ಹಾಗಾಗಿ ಬೋನಸ್ ಹಣವನ್ನ ಆದಷ್ಟು ಬೇಗ ಕೊಟ್ಟು ಬಿಡಿ ಗೌಡ್ರೆ. ದಿನೇಶ್, ನಮ್ಮ ಕೈಯಲ್ಲಿ ಸಿಕ್ಕು ಸತ್ತು ಹೋಗಬೇಡ, ಸುಮ್ಮನೆ ಹೊರಟು ಹೋಗ್ಬಿಡಿ ಇಲ್ಲಿಂದ. ನನ್ನಕ್ಕೆ ಕೊಲ್ತೀರಾ ಗೌಡ್ರೆ? ನಾನೇನು ನಿಮ್ಮ ಆಸ್ತಿಯಲ್ಲಿ ಪಾಲ್ ಕೇಳ್ತಾ ಇದ್ದೀನ ಅಥವಾ ನೀವು ತಿನ್ನೋದನ್ನ ಕಸ್ಕೊಂಡು ತಿಂತಾ ಇದ್ದೀನ? ಆ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವಾಗಿ ಸಿಗಬೇಕಾಗಿರ್ತಕ್ಕಂಥ ಬೋನಸ್ ಹಣವನ್ನು ಕೇಳ್ತಾ ಇದ್ದೀನಿ ಗೌಡ್ರೆ. ಆ ಬೋನಸ್ ಹಣವನ್ನ ಮುಂದಿಟ್ಟು ಮಾತನಾಡಿ. ಹಾಗಾದ್ರೆ ತೆಗೆದುಕೋ ಮಗನೇ. ಅಮ್ಮ, ಅಗ್ನಿಗೌಡ, ನಿನ್ನ ದೌರ್ಜನ್ಯಕ್ಕೆ ಆದಷ್ಟು ಶೀಘ್ರದಲ್ಲೇ ತೆರೆ ಬೀಳುತ್ತೆ. ಸುಮ್ಮನೆ ಆ ಬೋನಸ್ ಹಣವನ್ನು ಕೊಟ್ಟು ಬಿಡು. ಹಣ ಜಾಕಿ, ಹಣ ಬೇಕಂತೆ ಕೊಟ್ಟು ಕಳಿಸೋಣ ಅವನ ಹೆಣ್ಣದ ಜೊತೆಗೆ. ಕಟ್ಟಿ ಹಾಕೋ ಇವನನ್ನ. ಬಿಟ್ಟಕೋ, ಹಿಡ್ಕೋ ಮಗ ಹೊಕ್ಕನ. ಅಗ್ನಿಗೌಡ್ರೆ, ಇನ್ನೊಂದು ಸಲ ಅವನು ನಮ್ಮ ಮನೆಯೊಳಗೆ ಕಾಲಿಡೋದಲ್ಲ ಬಿಡಿ. ಒಂದು ವೇಳೆ ಇಟ್ರು ಜೀವ ಸಹಿತ ಹೋಗೋದಿಲ್ಲ. ಇನ್ನೊಂದು ಜನ ನನ್ನ ಮನೆಗೆ ಬೋನಸ್ ಅಂತ ಬರಲಿ, ಈ ಬಂದೂಕಿನಿಂದ ಅವನನ್ನ ಸುಟ್ಟು ಹಾಕಿ ಬಿಡ್ತೀನಿ. ಹೋಗೋಣ.
1 ರೂಪಾಯಿ ಕಳಕಳಿಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಗೀತ ಬಳಗದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನೇತ್ರ ನೇತ್ರ ಏನ್ ಮಾಡ್ತಾ ಇದ್ಯಾ? ಬನ್ನಿ ಸ್ವಾಮಿ, ಆ ತಾಯಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಅಣ್ಣ ಅತ್ತಿಗೆ ಏನು ಮಾಡ್ತಿದ್ದಾರೆ? ಅವರು ದನದ ಕೊಟ್ಟಿಗೆ ಎತ್ತಿಗೆಗೆ ಮೇವು ಹಾಕ್ತಾ ಇದ್ದಾರೆ. ಅಕ್ಕ ಅಡಿಗೆ ಮಾಡ್ತಾ ಇದ್ದಾರೆ. ನೇತ್ರ ಯಾಕೆ ಕೇಳಿದೆ ಅಂದ್ರೆ ನಿನ್ನ ಜೊತೆ ಹಾಡಿ ಕುಣಿಯಬೇಕೆಂಬ ಆಸೆ ಆಗಿದೆ, ಅದಕ್ಕೆ ಕೇಳಿದೆ. ಹೌದೇನ್ರಿ? ಆಗ್ಲಿ, ನಿಮ್ಮ ಮಾತೇನಂತೆ ಹಾಡಿ ಕುಣಿಯೋಣ. ಬನ್ರಿ, ಊಟ ಮಾಡಿದ್ರಂತೆ. ನಡೀರಿ ಹೋಗೋಣ.